ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 10 ಸೆಪ್ಟೆಂಬರ್ 2024 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:24, ಚಂದ್ರೋದಯ ಬೆಳಗ್ಗೆ 11:42, ಚಂದ್ರಾಸ್ತ ರಾತ್ರಿ 11:13. ಇಂದಿನ ತಿಥಿ ಸಪ್ತಮಿ ಸಂಜೆ 5:42 ರವರೆಗೆ, ನಂತರ ಅಷ್ಟಮಿ. ಯೋಗ ವಿಷ್ಕಂಭ ರಾತ್ರಿ 12:31 ಸೆಪ್ಟೆಂಬರ್ 11, ನಂತರ ಪ್ರೀತಿ. ನಕ್ಷತ್ರ ಅನುರಾಧ ಸಂಜೆ 4:12 ರವರೆಗೆ, ನಂತರ ಜ್ಯೇಷ್ಠ ಕರ್ಣ. ಗರಜ ಬೆಳಗ್ಗೆ 10:37, ವನಿಜ ರಾತ್ರಿ 11:11, ನಂತರ ವಿಷ್ಟಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:35 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:52 ರಿಂದ 12:41, ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:09, ಸಂಧ್ಯಾಕಾಲ ಸಂಜೆ 6:24 ರಿಂದ 7:35. ಅಮೃತ ಕಾಲ ಬೆಳಗ್ಗೆ 8:48 ರಿಂದ 10:32 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:20 ರಿಂದ 4:52. ಯಮಗಂಡ ಕಾಲ ಬೆಳಗ್ಗೆ 9:13 ರಿಂದ 10:44 ರವರೆಗೆ. ವರ್ಜ್ಯಕಾಲ ರಾತ್ರಿ 1:58 ಸೆಪ್ಟೆಂಬರ್ 11 ರಿಂದ ರಾತ್ರಿ 3:39 ಸೆಪ್ಟೆಂಬರ್ 11. ದುರ್ಮುಹೂರ್ತ ಬೆಳಗ್ಗೆ 8:36 ರಿಂದ 9:25, ನಂತರ ರಾತ್ರಿ 11:06 ರಿಂದ 11:53 ರವರೆಗೆ. ಸಂಜೆ 4:12 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ನೀವು ಇಂದು ನಿಮ್ಮ ಗೌರವಾದರದ ಬಗ್ಗೆ ಚಿಂತಿಸುವಿರಿ. ನಿಮ್ಮ ಅನುಮಾನಾಸ್ಪದ ಸ್ವಭಾವದಿಂದಾಗಿ ನೀವು ಒಳ್ಳೆಯ ಜನರನ್ನು ನಿರ್ಲಕ್ಷಿಸಬಹುದು. ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ನಿಮ್ಮ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಹುದು. ವೃಷಭ ರಾಶಿ. ಉದ್ಯಮಗಳಿಗೆ ಒಳ್ಳೆಯ ದಿನ. ಪ್ರೀತಿ ಮತ್ತು ಸಂತೋಷ ದಾಂಪತ್ಯ ಜೀವನದಲ್ಲಿ ವೃದ್ಧಿಸುವುದು. ಕಾನೂನು ವಿಷಯಗಳಲ್ಲಿ ವಿಜಯ ಸಾಧಿಸಬಹುದು. ಮನೆಯ ಸದಸ್ಯರೆಲ್ಲ ನಿಮ್ಮೊಡನೆ ಸಂತೋಷದಿಂದಿರುವರು. ಮಿಥುನ ರಾಶಿ. ಇಂದು ನಿಮಗೆ ಸ್ಫೂರ್ತಿದಾಯಕವಾಗಿರುವುದು. ಆರ್ಥಿಕವಾಗಿ ಸ್ವಲ್ಪ ಆದಾಯವನ್ನು ಗಳಿಸುವಿರಿ. ಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು, ಹಾಗಾಗಿ ಬಹಳ ಜಾಗರೂಕರಾಗಿರಬೇಕು. ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣ ಮಾಡುವಿರಿ. ಕಟಕ ರಾಶಿ. ಈ ದಿನವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಿ. ನಿಮಗೆ ಒತ್ತಡಕ್ಕೀಡು ಮಾಡುವಂತವರಿಂದ ದೂರವಿರಿ. ನಿಮ್ಮ ಮಕ್ಕಳ ನಡೆನುಡಿಗಳ ಬಗ್ಗೆ ಚಿಂತಿಸುವಿರಿ. ಈ ದಿನ ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರದ ಸಮಸ್ಯೆ ಅನುಭವಿಸುವಿರಿ. ಸಿಂಹ ರಾಶಿ. ಆರ್ಥಿಕವಾಗಿ ಈ ದಿನದ ನಂತರ ನಷ್ಟವನ್ನು ಅನುಭವಿಸುವಿರಿ. ನೀವು ಚೈತನ್ಯ ಹೊಂದಿರುವಿರಿ, ಹಾಗಾಗಿ ನಿಮ್ಮ ಹಾದಿಯಲ್ಲಿ ಬರುವ ಅಡಚಣೆಗಳಿಗೆ ಸಿದ್ಧರಾಗಿದ್ದೀರಿ. ನಿಮ್ಮ ಸಹೋದ್ಯೋಗಿಗಳಿಂದ ವ್ಯವಹಾರದಲ್ಲಿ ಲಾಭವಾಗುವುದು. ಕನ್ಯಾ ರಾಶಿ. ಹೊಸ ವಿದ್ಯೆಯನ್ನು ಕಲಿಯಲು ಪ್ರಯತ್ನಿಸುತ್ತೀರಿ. ನೀವು ಉದ್ಯೋಗ ನಿರೀಕ್ಷೆಯಲ್ಲಿದ್ದು ಇಂಟರ್ವ್ಯೂ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ ನಿಮಗೆ ಅಲ್ಲಿಂದ ಕರೆ ಬರಬಹುದು. ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುವುದು. ತುಲಾ ರಾಶಿ. ಈ ದಿನ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿದೆ. ನಿಮಗೆ ಹಣ ಹೂಡಿಕೆ ಮಾಡುವ ಯೋಚನೆ ಬರಬಹುದು, ಆದರೆ ಹೂಡಿಕೆ ಮಾಡುವ ಮುನ್ನ ಎಕ್ಸ್ಪರ್ಟ್ರ ಸಲಹೆ ಪಡೆಯಿರಿ. ತೋರಿಕೆಯ ಸ್ವಭಾವವನ್ನು ನಿಯಂತ್ರಿಸಿ. ವೃಶ್ಚಿಕ ರಾಶಿ. ಈ ದಿನ ಹೊಸ ವ್ಯಾಪಾರ ಪ್ರಾರಂಭಿಸುವ ಅಥವಾ ಹೊಸ ಕೆಲಸಕ್ಕೆ ಹೋಗಲು ಮನಸ್ಸು ಮಾಡುವಿರಿ. ಇಂದು ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡಬಹುದು. ಮನೆ ಬದಲಾವಣೆಯ ಯೋಚನೆ ಮಾಡುವಿರಿ. ಧನುರಾಶಿ.
ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇಂದು ನಿಮ್ಮ ಮನೆಗೆ ಅತಿಥಿಗಳು ಬರಬಹುದು. ಅಧಿಕಾರಿಗಳು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆಯಿದೆ. ಯಾರನ್ನು ದಿಢೀರನೆ ನಂಬಬೇಡಿ. ಉದ್ಯೋಗ ಮತ್ತು ವಿದ್ಯೆಯಲ್ಲಿ ಅಡಚಣೆಗಳು ಉಂಟಾಗಬಹುದು. ಮಕರ ರಾಶಿ. ಆರ್ಥಿಕವಾಗಿ ಉತ್ತಮವಾಗಿದೆ. ನಿಮ್ಮ ಮಕ್ಕಳಿಂದ ನಿಮಗೆ ಸಂತೋಷವಾಗುವುದು. ನೆರೆಹೊರೆಯವರೊಡನೆ ಇದ್ದ ಜಗಳಗಳು ನಿವಾರಣೆಯಾಗಿ ನಿಮ್ಮ ಮೇಲೆ ಕೋಪಗೊಂಡು ದೂರ ಸರಿದಿದ್ದ ಜನ ಈಗ ನಿಮ್ಮ ಪರ ನಿಲ್ಲುವರು. ಕುಂಭರಾಶಿ. ನಿಮ್ಮ ಸುತ್ತಲಿರುವವರು ನಿಮಗೆ ಬೆಂಬಲ ನೀಡುವುದರಿಂದ ನೀವು ಸಂತೋಷವಾಗಿರುವಿರಿ. ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆದರೂ ನೀವು ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸುವಿರಿ. ಗೆಳೆಯರೊಂದಿಗೆ ಹೆಚ್ಚಿನ ಸಮಯ ಕಳೆಯುವಿರಿ. ಮೀನರಾಶಿ. ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ. ಇಲ್ಲದಿದ್ದಲ್ಲಿ ಟೀಕೆಗೆ ಗುರಿಯಾಗುವಿರಿ. ಈ ದಿನ ನಿಮ್ಮ ವಾಹನ ಕೆಲಸ ಮಾಡದೆ ನಿಲ್ಲಬಹುದು. ದೊಡ್ಡ ಹೂಡಿಕೆಗಳನ್ನು ಮಾಡದಿರುವುದು ಉತ್ತಮ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.